ಓಕೆ, ಫೈನಲಿ ಒಂದು 1.5 ಅವರ್ ಡ್ರೈವ್ ಆದ್ಮೇಲೆ ರೀಚ್ ಆಗಿದ್ದೀವಿ. ಇವತ್ತಿನ ಫಸ್ಟ್ ಪಿಟ್ ಸ್ಟಾಪ್ ಆಗಿ ಒಂದು ಮೃದುವಾಗಿರ್ತಕ್ಕಂಥ ಇಡ್ಲಿನ ಸವಿಯೋಣ ಅಂತ ಒಂದು ಕಾರ್ಟ್ಗೆ ಹೋಗ್ತಾ ಇದೀವಿ. ಈ ಕಾರ್ಟಲ್ಲಿ ಅಂತ ಸ್ಪೆಷಾಲಿಟಿ ಏನಿದೆ ತೋರಿಸ್ತೀನಿ ಬನ್ನಿ. ಕುಮಾರ್ ಗೀ ರವಾ ಇಡ್ಲಿ ಕಳೆದ 2 ವರ್ಷಗಳಿಂದ ನಡ್ಸ್ಕೊಂಡ್ಬರ್ತಿರೋ ಈ ಕಾರ್ಟಲ್ಲಿ ಹೆಸರು ತಕ್ಕಂಗೆ ಸಿಗೋದು ಇಲ್ಲಿ ಬರೀ ಇಡ್ಲಿ ಮಾತ್ರ. ಈ ಜಾಗದ ಮಾಲೀಕರು ಮಿಸ್ಟರ್ ಪ್ರಸನ್ನ ಕುಮಾರ್ ಅವರು ಆಂಧ್ರ ಪ್ರದೇಶಿನ ಅನಂತಪುರಿಂದ ಬದುಕನ್ನ ಕಟ್ಕೊಳ್ಳಕ್ಕೆ ಬೆಂಗಳೂರಿಗೆ ಬಂದು ಒಂದು ಮೃದುವಾಗಿರೋ ರವೆ ಇಡ್ಲಿನ ಜನರಿಗೆ ಸರ್ವ್ ಮಾಡಿಕೊಂಡು ಸಕ್ಸಸ್ ನ ಕಂಡಿದ್ದಾರೆ. ಸಂಜೆ ಆಗ್ತಾ ಇದ್ದಾಗನೆ ಸಿಕ್ಕಾಪಟ್ಟೆ ಜನ ಸೇರ್ತಾರೆ ಇಲ್ಲಿ ಸಿಗುವಂತ ಇಡ್ಲಿನ ಸವಿಯಕ್ಕೆ. ಅಂಡ್ ಇಡ್ಲಿಗೆ ನೆಂಚ್ಕೊಳ್ಳಕ್ಕೆ ಆಂಧ್ರ ಶೈಲಿಯ ಕಡಲೆಕಾಯಿ ಚಟ್ನಿ ಕೊಡ್ತಾರೆ. ಬನ್ನಿ ಆರ್ಡರ್ ಮಾಡೋಣ. ಸರ್, ಒಂದು ಪ್ಲೇಟ್ ಇಡ್ಲಿ ಕೊಡಿ. ಎಷ್ಟು ಬರುತ್ತೆ? 3 ಇಡ್ಲಿನ? 4 ಪೀಸ್. ಇಲ್ಲಿನ ಇಡ್ಲಿನ ಸವಿಯಕ್ಕೆ ನಮ್ಮ ಹತ್ರ 2 ಆಪ್ಷನ್ ಇರುತ್ತೆ. ಒಂದು ಪ್ಲೇನ್ ಇಡ್ಲಿ, ಇನ್ನೊಂದು ಪುಡಿ ಇಡ್ಲಿ. ಪುಡಿ ಇಡ್ಲಿ ಆಗಲಿ ನಾರ್ಮಲ್ ಇಡ್ಲಿ ಆಗಲಿ ನೀವು ಯಾವುದೇ ತಗೊಂಡ್ರು ಮೇಲ್ಗಡೆ ತುಪ್ಪನ ಮ್ಯಾಂಡೇಟರಿ ಹಾಕಿ ಕೊಡ್ತಾರೆ. ನನ್ನ ಹೆಸರು ಪ್ರಸನ್ನ ಕುಮಾರ್. ಇಲ್ಲಿ ಬೆಂಗಳೂರಲ್ಲಿ 2 ವರ್ಷ ಆಗಿದೆ ಸ್ಟಾರ್ಟ್ ಮಾಡಿ. ಇದು ಕುಮಾರ್ ಗೀ ರವಾ ಇಡ್ಲಿ, ಗೀ ಪುಡಿ ಇಡ್ಲಿ ಅಂಡ್ ಪ್ಲೇನ್ ಇಡ್ಲಿ ಸಿಕ್ಕತ್ತು. ಪ್ರತಿದಿನ ಸಂಜೆ ಒಂದು 5-5:30 ಶುರು ಮಾಡಿದ್ರೆ ರಾತ್ರಿ 10:30 ತನಕ ಇಲ್ಲಿ ನಿಮ್ಗೆ ಇಡ್ಲಿ ಸಿಗುತ್ತೆ. ನಾವಿಲ್ಲಿ ಆರ್ಡರ್ ಮಾಡಿದ್ದು 1 ಪ್ಲೇಟ್ ಇಡ್ಲಿ. ಒಂದ್ರಲ್ಲಿ ನೋಡಿದ್ರೆ 3 ಇಡ್ಲಿ ಹಾಗೂ ಕಡಲೆಕಾಯಿ ಚಟ್ನಿ ಜೊತೆಗೆ ಸರ್ವ್ ಮಾಡ್ತಾರೆ. ಅಂಡ್ ನಾನು ಆಲ್ರೆಡಿ ಹೇಳಿದಂಗೆ ಇವರು ಎಲ್ಲಾ ಇಡ್ಲಿಗೂ ತುಪ್ಪನ ಮೇಲ್ಗಡೆ ಟಾಪ್ ಮಾಡಿ ಕೊಡ್ತಾರೆ. 40 ರೂಪಾಯಿ ಕೊಟ್ಟು 1 ಪ್ಲೇಟ್ ಇಡ್ಲಿ ತಗೊಂಡಿದೀವಿ. 3 ಇಡ್ಲಿ ಬರುತ್ತೆ. ಸಿಕ್ಕಾಪಟ್ಟೆ ಸಾಫ್ಟ್ ಆಗಿ ಕಾಣಿಸ್ತಿದೆ. ಟ್ರೈ ಮಾಡೋಣ. ಇಡ್ಲಿ ರವೆ ಹಾಕಿರೋ ಕಾರಣ ಇಡ್ಲಿ ಟೆಕ್ಸ್ಚರ್ ಅಂತೂ ಹೂ ತರ ಮೃದುವಾಗಿತ್ತು. ಇನ್ನ ಚಟ್ನಿ ಒಟ್ಟಿಗೆ ನಂಚ್ಕೊಂಡು ತಿಂತಿದ್ರಂತೂ ಇಡ್ಲಿ ತರಿಯಾಗಿ ಬಾಯಲ್ಲಿ ಹಾಕೊಂಡಿದ ತಕ್ಷಣ ಕರಿಗೆ ಹೋಯ್ತು. ಇಲ್ಲಿನ ಇಡ್ಲಿಗೆ ಆಂಧ್ರ ಶೈಲಿಯ ಕಡಲೆಕಾಯಿ ಚಟ್ನಿ ಅಂತೂ ಸೂಪರ್ ಕಾಂಬಿನೇಷನ್. ನೋಡಿದ್ರಲ್ಲ, ಕುಮಾರ್ ಗೀ ರವಾ ಇಡ್ಲಿಲಿ ಒಂದು ಚೆನ್ನಾಗಿರುವಂತ ಮೃದುವಾಗಿರೋ ಇಡ್ಲಿನ ತೋರಿಸ್ಕೊಟ್ಟೆ. ಇದ್ರ ಲೊಕೇಶನ್ ಹಾಗೂ ನೆಕ್ಸ್ಟ್ ಬರುವಂತ ಎಲ್ಲ ಲೊಕೇಶನ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ನೆಕ್ಸ್ಟ್ ಇವಾಗ